ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ 2024-25ನೇ ಸಾಲಿನ ವಾರ್ಷಿಕ ಆದಾಯ ರೂಪಾಯಿ 155.95 ಕೋಟಿ ರು ಏರಿಕೆಯಾಗಿದೆ. ಕಳೆದ ವರ್ಷ ಕ್ಷೇತ್ರದ ಆದಾಯ ರೂಪಾಯಿ 146.01 ಕೋಟಿಯಾಗಿತ್ತು. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮದಾಯ ದತ್ತಿ ಇಲಾಖೆಯಡಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಆದಾಯ ಪ್ರತಿ ವರ್ಷ ಹೆಚ್ಚಾಗ್ತಾ ಇದ್ದು ಈ ಬಾರಿ 150 ಕೋಟಿ ದಾಟಿದೆ. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಗೆ ಸುಳ್ಯ ತಾಲೂಕು ವ್ಯಾಪ್ತಿಯಿಂದ ಅಭ್ಯರ್ಥಿಯಾಗಿ ಸಹಕಾರ ಭಾರತಿ ವತಿಯಿಂದ ಘೋಷಿತರಾಗಿರುವ ಏನೆಕಲ್ನ ಭರತ್ ನೆಕ್ರಾಜಿ ಅವರು ಮಂಗಳೂರಿನಲ್ಲಿ ಚುನಾವಣಾಧಿಕಾರಿಯವರಿಗೆ ನಾಮಪತ್ರ ಸಲ್ಲಿಸಿದ್ರು. ಅವರ ಜೊತೆಗೆ ಸುಳ್ಯ ತಾಲೂಕು ಸಹಕಾರ ಭಾರತ ಅಧ್ಯಕ್ಷ ಮುಗಪ್ಪು ಕೂಸಪ್ಪಗೌಡ, ಲಕ್ಷ್ಮೀನಾರಾಯಣ ನಡಕ ಹಾಜರಿದ್ದರು. ಸುಳ್ಯ ನಗರದಲ್ಲಿ ಕುಡಿಯುವ ನೀರಿನ ಯೋಜನೆಗಾಗಿ ನಡೆಯುತ್ತಿರುವ ಅಮೃತ್ 2.0 ಕಾಮಗಾರಿಯ ಕುರಿತು ಹಾಗೂ ಕಾಮಗಾರಿಯಿಂದ ಆಗಿರುವ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವ ಅಂಗವಾಗಿ ನಗರ ಪಂಚಾಯತ್ ಸಭಾಂಗಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ಎ ನೀರಬಿದ್ರೆ ಅವರು ವಹಿಸಿದ್ರು. ವೇದಿಕೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಕಿಶೋರಿ ಶೇಟ್, ನಗರ ಪಂಚಾಯತ್ ಉಪಾಧ್ಯಕ್ಷ ಬುದ್ಧನಾಯ್ಕ, ಕರ್ನಾಟಕ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯ ದಕ್ಷಿಣ ಕನ್ನಡ ಜಿಲ್ಲಾ ಅಸಿಸ್ಟೆಂಟ್ ಇಂಜಿನಿಯರ್ ಅಜಯ್ ಆರ್ವಿ ಹಾಗೂ ನಗರ ಪಂಚಾಯತ್ನ ಮುಖ್ಯಾಧಿಕಾರಿ ಸುಧಾಕರ್ ಹಾಜರಿದ್ದರು. ಸಭೆಯ ಆರಂಭದಲ್ಲಿ ಮುಖ್ಯ ಅಧಿಕಾರಿಯವರು ಇಂಜಿನಿಯರ್ ಅವರನ್ನ ಸಭೆಗೆ ಪರಿಚಯಿಸಿದಂತೆ ಎದ್ದು ನಿಂತ ನಗರ ಪಂಚಾಯತ್ ಸದಸ್ಯ ಡೇವಿಡ್ ದಿರಕ್ರಾಸ್ತರ್ ಅವರು, ಇವರು ಸಭೆಯಲ್ಲಿ ಬಂದು ಹೇಳಿ ಹೋದರೆ ಬಳಿಕ ಆ ಕೆಲಸದ ಕಡೆ ಗಮನ ಹರಿಸುವುದಿಲ್ಲ. ಅಲ್ಲದೆ ಇವರ ಕೈ ಕೆಳಗೆ ಕೆಲಸ ಮಾಡುವ ಇಂಜಿನಿಯರ್ಗಳು ಅಥವಾ ಗುತ್ತಿಗೆದಾರರು ನಗರ ಪಂಚಾಯತ್ ಸದಸ್ಯರುಗಳ ಮಾತಿಗೆ ಯಾವುದೇ ರೀತಿಯ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಕಳೆದ 1 ವರ್ಷದಿಂದ ನಮ್ಮ ವಾರ್ಡಿನಲ್ಲಿ ಅಗೆದು ಹಾಕಿರುವ ರಸ್ತೆ ಇಂದಿಗೂ ಕೂಡ ಡಾಮರೀಕರಣ ಅಥವಾ ಕಾಂಕ್ರೀಟೀಕರಣಗೊಂಡಿಲ್ಲ. ವಾರ್ಡ್ ರಸ್ತೆ ವ್ಯವಸ್ಥೆಯ ಗೂಡಾಗಿ ಮಾರ್ಪಟ್ಟಿದೆ. ನಮ್ಮೂರಿನ ಜನರು ನಮ್ಮನ್ನ ಬಿಡುತ್ತಿಲ್ಲ. ಆದ್ದರಿಂದ ಇವತ್ತಿನ ಸಭೆಗೆ ಬಂದಿರುವ ಇವರು ಮೊದಲು ಆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಉತ್ತರವನ್ನ ನೀಡಲಿ ಎಂದು ಪಟ್ಟು ಹೇಳಿದ್ರು. ಈ ವೇಳೆ ಸಭೆಯಲ್ಲಿ ಹಾಜರಿದ್ದ ಸದಸ್ಯರುಗಳಾದ ಶಿಲ್ಪಾ ಸುದೇವ್, ಸುಧಾಕರ್ ಕೆ, ಬಾಲಕೃಷ್ಣ ರೈ, ಶೀಲಾ ಕುರುಂಜಿ ಅವರು ಎದ್ದು ನಿಂತು ತಮ್ಮ ತಮ್ಮ ವಾರ್ಡಿನಲ್ಲಿ ಆಗಿರುವ ಸಮಸ್ಯೆಗಳ ಬಗ್ಗೆ ಇಂಜಿನಿಯರ್ ಅವರ ಬಳಿ ಹೇಳಿಕೊಂಡ್ರು. ಆ ಬಳಿಕ ನಗರ ಪಂಚಾಯತ್ ಅಧ್ಯಕ್ಷೆ ಶ್ರೀಕಲಾ ನೀರಬಿದ್ರೆ ಅವರು ಕೂಡ ಅಧಿಕಾರಿಯವರನ್ನ ತರಾಟೆಗೆ ತೆಗೆದುಕೊಂಡರು. ಕನಿಷ್ಠ ಪಕ್ಷ ನೀವು ಮಾಡುವ ಕೆಲಸದ ಮತ್ತು ಸ್ಥಳದ ಬಗ್ಗೆ ಪಂಚಾಯಿತಿಗೆ 1 ದಿನದ ಮೊದಲು ಮಾಹಿತಿಯನ್ನು ನೀಡಿದ್ರೆ ನಾವು ಕೂಡ ಜನರಿಗೆ ಮತ್ತು ಆ ಭಾಗದ ಸದಸ್ಯರುಗಳಿಗೆ ಮಾಹಿತಿ ನೀಡಲು ಆಗುತ್ತೆ. ನಿಮ್ಮನ್ನ ಯಾರೂ ಕೇಳುವುದಿಲ್ಲ ಎಂಬ ಯೋಚನೆ ನಿಮ್ಮಲ್ಲಿ ಇರುವ ಹಾಗೆ ಇದೆ. ಆದ್ದರಿಂದ ನಿಮಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡುತ್ತಾ ಹೋಗುತ್ತೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯು ನಡೆಯಿತು. ಈಗಾಗಲೇ ನೀವು ಮಾಡಿರುವ ಕಾಮಗಾರಿಯನ್ನ ಮೊದಲು ಸರಿ ಮಾಡಿಕೊಡಿ, ನಂತರ ಮುಂದಿನ ಕೆಲಸಕ್ಕೆ ಮುಂದಾಗಿ ಎಂದು ಅವರು ಅಧಿಕಾರಿಗಳನ್ನ ಆಗ್ರಹಿಸಿದರು. ಇದಕ್ಕೆ ಉತ್ತರ ನೀಡಿದ ಅಸಿಸ್ಟೆಂಟ್ ಇಂಜಿನಿಯರ್ ಅಜಯ್ ಆರ್ವಿ ರವರು, ಮೊದಲು ತಮ್ಮೆಲ್ಲರ ಬಳಿ ನಾನು ಕ್ಷಮೆ ಕೇಳುತ್ತೇನೆ. ಕಾರಣ ಪ್ರಾರಂಭದಲ್ಲಿ ಅಲ್ಪಮಟ್ಟಿಗೆ ತರಾತುರಿ ಉಂಟಾದ ಹಿನ್ನೆಲೆಯಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಿವೆ. ಇದಕ್ಕೆ ನಾವು ನಿಮ್ಮಲ್ಲಿ ವಿಷಾದವನ್ನ ವ್ಯಕ್ತಪಡಿಸುತ್ತೇವೆ ಎಂದು ಹೇಳಿದ್ರು. ಅಲ್ಲದೆ ಸುಳ್ಯ ನಗರ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಯೋಜನೆ ಈಗಾಗಲೇ 72 ಕಿಲೋಮೀಟರ್ಗಳ ಪೈಪ್ ಅಳವಡಿಕೆ ಕಾಮಗಾರಿ ನಡೀತಾ ಇದ್ದು ಇನ್ನು 22 ಕಿಲೋಮೀಟರ್ ಬಾಕಿ ಉಳಿದಿದ್ದು, ಆದ್ದರಿಂದ ಈಗಾಗಲೇ ಆಗಿರುವ 72 ಕಿಲೋಮೀಟರ್ಗಳ ಪೈಪ್ ಅಳವಡಿಕೆಯ ಕೆಲಸ ಕಾರ್ಯಗಳನ್ನ ಮತ್ತು ರಸ್ತೆ ದುರಸ್ತಿ ಕಾರ್ಯಗಳನ್ನ ಸಂಪೂರ್ಣ ಮಾಡಿದ ಬಳಿಕವೇ 2ನೇ ಹಂತಕ್ಕೆ ನಾವು ಪ್ರವೇಶ ಮಾಡಲಿದ್ದೇವೆ. ಆದ್ದರಿಂದ ಮೇ ಆರಂಭವಾಗುವ ಮೊದಲು ಈಗಿನ ಈ ಕಾಮಗಾರಿಗಳನ್ನ ಪೂರ್ಣಗೊಳಿಸಿಕೊಡಲಿದ್ದು ಉಳಿದ ಕೆಲಸವನ್ನ ಮಳೆಗಾಲದ ಬಳಿಕವಷ್ಟೇ ನಾವು ಮಾಡುತ್ತೇವೆ ಎಂದರು. ಎಂ ವೆಂಕಪ್ಪಗೌಡರು ಮಾತನಾಡಿ, ನಿಮ್ಮ ಯೋಜನೆಯ ಪ್ರಕಾರ ರಸ್ತೆಗಳ ಅಭಿವೃದ್ಧಿಗೆಂದೇ ಸುಮಾರು 10 ಕೋಟಿ ರೂಪಾಯಿ ಅನುದಾನದಲ್ಲಿ ಇದೆ ಎಂಬ ಮಾಹಿತಿ ಇರುವ ಕಾರಣ ನೀವು ರಸ್ತೆಯನ್ನ ಪರಿಪೂರ್ಣವಾಗಿ ಸರಿಪಡಿಸಿಕೊಡಬೇಕು ಎಂದು ಆಗ್ರಹಿಸಿದ್ರು. ಅಲ್ಲದೆ ನಮ್ಮ ವಾರ್ಡಿನಲ್ಲಿ ಈ ಕಾಮಗಾರಿಯಿಂದಾಗಿ ದಿನನಿತ್ಯ ನೀರಿನ ಬಳಕೆಯೂ ಕೂಡ ಜನರಿಗೆ ಸಮಸ್ಯೆ ಉಂಟಾಗಿದ್ದು ದಿನಕ್ಕೆ 10 ರಿಂದ 20 ಫೋನ್ ಕಾಲ್ಗಳು ನೀರಿನ ಸಮಸ್ಯೆಯಿಂದಾಗಿ ನನಗೆ ಬರುತ್ತಿದೆ. ನಾವು ಜನರಿಗೆ ಏನೆಂದು ಉತ್ತರ ಕೊಡುವುದು? ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಕ್ಕೆ ನಾವು ಯಾವುದೇ ಅಡ್ಡಿ ಮಾಡುವುದಿಲ್ಲ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಕೆಲಸವನ್ನ ಮಾಡಬೇಕು ಎಂದು ಹೇಳಿದ್ರು. ಶರೀಫ್ ಕಂಠಿ ಅವರು ಕೂಡ ಮಾತನಾಡಿ, ನಮ್ಮ ವಾರ್ಡಿನಲ್ಲಿ ತುಂಬಾ ಸಮಸ್ಯೆ ಉಂಟಾಗ್ತಾ ಇದೆ. ಕಳೆದ ಕೆಲವು ತಿಂಗಳಿನಿಂದ ಅಗೆದು ಹಾಕಿರುವ ರಸ್ತೆಗಳನ್ನ ಇನ್ನೂ ಕೂಡ ಸರಿಪಡಿಸಿಲ್ಲ. ಅಲ್ಲದೆ ನಮ್ಮ ವಾರ್ಡಿಗೆ ಯಾವ ಟ್ಯಾಂಕಿನಿಂದ ನೀರು ಸರಬರಾಜು ಮಾಡುತ್ತಿರುವುದು ಪ್ರಶ್ನೆಯನ್ನ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಅಧಿಕಾರಿ, ಸುಳ್ಯ ನಗರದ 20 ವಾರ್ಡ್ಗಳಲ್ಲಿಯೂ ಕೂಡ ಕುಡಿಯುವ ನೀರಿನ ಪೈಪ್ಗಳನ್ನ ಅಳವಡಿಸಲಾಗುತ್ತಿದ್ದು ಟ್ಯಾಂಕ್ ನಿರ್ಮಾಣಕ್ಕಾಗಿ 5 ವಲಯಗಳನ್ನ ಆಯ್ಕೆ ಮಾಡಿಕೊಂಡು ಎತ್ತರದ ಪ್ರದೇಶದಲ್ಲಿ ಟ್ಯಾಂಕ್ ಅನ್ನ ನಿರ್ಮಾಣದ ಕೆಲಸ ಕಾರ್ಯವನ್ನ ಮಾಡುತ್ತಿದ್ದೇವೆ ಎಂದರು. ಸಭೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಶ್ರೀಕಾಂತ್, ಗುತ್ತಿಗೆದಾರ ವಿಭಾಗದ ವ್ಯವಸ್ಥಾಪಕ ನಿಜಾರ್, ಸೈಟ್ ಇಂಜಿನಿಯರ್ ಚೇತನ್ ಹಾಗೂ ನಗರ ಪಂಚಾಯತ್ ಪರಿಸರದ ಗುತ್ತಿಗೆದಾರರಾದ ಫವಾಜ್, ಜಯನಗರ, ಜಲೀಲ್, ಸುಧಾಮ ಹಾಗೂ ನಗರ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು.
ಮುಂದುವರಿಯುತ್ತೆ ಸಣ್ಣ ಬ್ರೇಕ್ನ ನಂತರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಪ್ರತಿಷ್ಠಿತ ಜೆಸಿಬಿ ಸಂಸ್ಥೆಯ ಡೀಲರ್ ಅದ್ವೈತ್ ಜೆಸಿಬಿ ಅವರ ಗ್ರಾಹಕರ ಸಭೆಯು ಪೆರುವಾಜೆ ಜೆಡಿ ಆಡಿಟೋರಿಯಂನಲ್ಲಿ ಏಪ್ರಿಲ್ 16ರಂದು ನಡೆಯಿತು. ಗ್ರಾಹಕ ಸಭೆಯನ್ನ ಸಹಕಾರ ರತ್ನ ಹಾಗೂ ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕ ಸವಣೂರು ಸೀತಾರಾಮರೆಯವರು ಉದ್ಘಾಟಿಸಿದ್ರು. ವಿಜಯ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಹಾಗೂ ಪೆರುವಾಜೆ ಶ್ರೀ ಜಲದುರ್ಗ ದೇವಿ ದೇವಸ್ಥಾನದ ಮಾಜಿ ಟ್ರಸ್ಟಿ ಭೋಜರಾಜ್ ಶೆಟ್ಟಿ, ಏರಿಯಾ ಸೇಲ್ಸ್ ಮ್ಯಾನೇಜರ್ ಗುರುಮೂರ್ತಿ, ಅದ್ವೈತ್ ಜೆಸಿಬಿಯ ಸಿಇಒ ರಂಜಿತ್ ರೈ, ಸೇಲ್ಸ್ ಜನರಲ್ ಮ್ಯಾನೇಜರ್ ಅರುಣ್, ಮಾರ್ಕೆಟಿಂಗ್ ಮ್ಯಾನೇಜರ್ ರೋಷನ್, ಬ್ರಾಂಚ್ ಮ್ಯಾನೇಜರ್ ಅನುಶ್ರೇಯ, ಪಾರ್ಟ್ಸ್ ಮ್ಯಾನೇಜರ್ ಪುರುಷೋತ್ತಮ, ಸಿಬ್ಬಂದಿ ವರ್ಗ, ಗ್ರಾಹಕರು ಹಾಜರಿದ್ದರು. ಕಾಡು ಹಂದಿಯ ಮಾಂಸ ನೀಡುವುದಾಗಿ ಹಣ ಪಡೆದು ವಂಚಿಸಲು ಯತ್ನಿಸಿದ್ದ ವ್ಯಕ್ತಿಯೊಬ್ಬನನ್ನ ಗ್ರಾಮಸ್ಥರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಏಪ್ರಿಲ್ 15ರಂದು ಕುಲ್ಕುಂದದಲ್ಲಿ ಸಂಭವಿಸಿದೆ. ಮಧ್ಯಾಹ್ನದ ವೇಳೆ ಕುಲ್ಕುಂದದಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದ ಮಹಿಳೆಯೊಬ್ಬರಿಗೆ ಕಾಡು ಹಂದಿಯೊಂದು ಉರುಳಿಗೆ ಬಿದ್ದಿದ್ದು ಮಾಂಸ ಬೇಕಾದ್ರೆ ಹೇಳಿ ಎಂದು ಈತ ಹೇಳಿದ್ದ ಎನ್ನಲಾಗಿದೆ. ಈ ವೇಳೆ ಮಹಿಳೆಯು ನಿರಾಕರಿಸಿ ಅಲ್ಲಿನ ಸ್ಥಳೀಯರಿಗೆ ಮಾಹಿತಿ ನೀಡಿದ್ರು. ಈ ಸಂದರ್ಭದಲ್ಲಿ ಈ ಹಿಂದೆ ಹಣ ನೀಡಿ ಈತನಿಂದಲೇ ಮೋಸ ಹೋದ ವ್ಯಕ್ತಿಯೊಬ್ಬರು ಈತನನ್ನ ಪ್ರಶ್ನೆ ಮಾಡಿದ್ದಾರೆ. ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರ ವಿಚಾರಣೆಯಲ್ಲಿ ಈತ ಕಡಬ ತಾಲೂಕಿನ ಮರ್ದಳದ ವ್ಯಕ್ತಿ ಎಂದು ತಿಳಿದು ಬಂದಿದ್ದು, ಹಲವರಿಗೆ ವಿವಿಧ ರೀತಿಯಲ್ಲಿ ವಂಚನೆ ಮಾಡಿರುವುದಾಗಿ ತಿಳಿದು ಬಂದಿದೆ. ದೂರು ನೀಡಲು ಯಾರು ಮುಂದೆ ಬರದ ಕಾರಣ ಆತನನ್ನ ವಿಚಾರಿಸಿ ಬಿಟ್ಟಿರುವುದಾಗಿ ಸುಬ್ರಹ್ಮಣ್ಯ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಈತ ಕಟ್ಟಿಗೆ ಇದೆ ಎಂದು ಹೇಳಿ ಕುಲ್ಕುಂದ ಭಾಗದಲ್ಲಿ ಮುಂಗಡ ಹಣ ಪಡೆದಿದ್ದು, ಸದ್ಯ ಈತನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಮಂದಿ ಹಂಚಿಕೊಂಡಿದ್ದು, ಮೋಸ ಹೋಗದಂತೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಸುಳ್ಳಿದ ಕುರಂಜಿಬಾಗ್ ಬಳಿ ಕಾಲೇಜ್ ವಿದ್ಯಾರ್ಥಿಯೋರ್ವಳಿಗೆ ತಿಂಡಿ ತಂದುಕೊಟ್ಟ ಯುವಕನೋರ್ವನಿಗೆ ಸ್ಥಳೀಯ ಕೆಲ ಯುವಕರು ಥಳಿಸಿದ ಘಟನೆ ಏಪ್ರಿಲ್ 16ರಂದು ರಾತ್ರಿ ಸಂಭವಿಸಿದೆ. ಕಾಲೇಜು ಮುಗಿಸಿ ಹಾಸ್ಟೆಲ್ಗೆ ತೆರಳುತ್ತಾ ಇದ್ದ ವಿದ್ಯಾರ್ಥಿನಿಗೆ ಆಕೆಯ ಕಾಲೇಜ್ ಸಹಪಾಠಿ ಎನ್ನಲಾಗಿರುವ ಯುವಕನೋರ್ವ ತಿಂಡಿ ತಂದುಕೊಟ್ಟಿದ್ದು, ಈತನನ್ನ ಗಮನಿಸಿದ ಕೆಲ ಯುವಕರು ಆತನನ್ನ ಕರೆಸಿ ವಿಚಾರಿಸಿದರೆಂದು, ಆತನ ಉತ್ತರದಿಂದ ಹೆಚ್ಚು ಅನುಮಾನಕ್ಕೊಳಗಾದ ಅವರು ಆತನಿಗೆ ಥಳಿಸಿದರೆಂದು, ಅಲ್ಲಿ ಜನ ಜಮಾಯಿಸಿ ವಿಷಯ ಪೊಲೀಸರಿಗೆ ತಿಳಿದು ಅವರು ಸ್ಥಳಕ್ಕೆ ಬಂದಾಗ ಯುವಕರೆಲ್ಲ ಜಾಗ ಖಾಲಿ ಮಾಡಿದರೆಂದು ಹೇಳಲಾಗಿದೆ. ಘಟನೆಯ ಕುರಿತು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಕಲ್ಮಕ್ಕನ್ನಲ್ಲಿ ಆನೆಯ ಉಪಟಳದಿಂದ 6 ವಿದ್ಯುತ್ ಕಂಬಗಳು ಧರಾಶಾಯಿಯಾದ ಘಟನೆ ಏಪ್ರಿಲ್ 16ರಂದು ಸಂಜೆ ನಡೆದಿದೆ. ಆನೆಯೊಂದು ಈಂದು ಮರವನ್ನ ಬೀಳಿಸಿ ಹಾಕಿದ್ದು, ಅದು ವಿದ್ಯುತ್ ಲೈನ್ ಮೇಲೆ ಬಿದ್ದಿದ್ದು, ಇದರಿಂದ 6 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿರುವುದಾಗಿ ತಿಳಿದು ಬಂದಿದೆ. ಇದರಿಂದ ಈ ಭಾಗಕ್ಕೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಮುರುಳಿ ಗ್ರಾಮದ ಮರೆಂಗಳ ಕುಟುಂಬದ ಹಿರಿಯರಾದ ಮೋನಪ್ಪಗೌಡ ಮರೆಂಗಳರವರು ಏಪ್ರಿಲ್ 16ರಂದು ನಿಧನರಾದರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.